ನೀರ್ಸೋಣೆ ಗಿಡಗಳನ್ನು ನಾವು ಈಗ ಚೆನ್ನಾಗಿ ಬೆಳೆಸ್ಕೋಬೋದು. ಈಗ ನಾವು ಬೆಳೆಸ್ಕೊಂಡ್ರೆ ಅದು ಮುಂದಿನ ಈ ಮೇವರೆಗೂ ಚೆನ್ನಾಗಿ ಹೂವಾಗುತ್ತೆ. ಹಾಗಾಗಿ ನಾವೀಗ ಈ ಕಟಿಂಗನ್ನು ಈಸಿಯಾಗಿ ಮತ್ತೆ ಗ್ರೋ ಮಾಡ್ಕೋಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಅವೆಲ್ಲವನ್ನು ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ ನೋಡಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಇನ್ನೂ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ಈಗ ನೀವು ನೋಡ್ತಾ ಇರೋವಂಥ ಗಿಡಗಳು ಜನವರಿಯಲ್ಲಿ ಹೂವಾಗಿರೋವಂಥ ಗಿಡಗಳು. ಈಗ ನನ್ನ ಹತ್ರ ಇಷ್ಟೊಂದು ಗಿಡಗಳಿಲ್ಲ, ತುಂಬ ಹಾಳಾಗ್ಬಿಡ್ತು. ಈ ವರ್ಷ ಬೇಸಿಗೆಯಲ್ಲಿ ತುಂಬಾ ಹೀಟ್ ಇರೋದ್ರಿಂದ, ಇದು ಬೇಸಿಗೆಯಲ್ಲಿ ಹೀಟು ತುಂಬ ಜಾಸ್ತಿ ಆದಾಗ ಕೊಳೆತು ಹೋಗಿಬಿಡತ್ತೆ. ಹಾಗಾಗಿ ಅದು ನಮ್ಮ ಹತ್ರ ತುಂಬಾ ಸತ್ತೋಯ್ತು. ಪ್ರಕೃತಿಯ ಮುಂದೆ ನಾವು ತುಂಬ ಚಿಕ್ಕವರು. ಪ್ರಕೃತಿಯ ವಿಕೋಪಗಳು ಮನುಷ್ಯರನ್ನೇ ಸುಡುತ್ತೆ, ಇನ್ನು ಗಿಡ ಯಾವ ಲೆಕ್ಕ ಅಲ್ವಾ. ನಾನು ಸೇವಂತಿಗೆ ಮತ್ತು ನೀರ್ಸೋಣೆ ಗಿಡಗಳ ವಿಡಿಯೋನ ಹಾಕಿದಾಗ ಎಲ್ಲರೂ ನನಗೆ ಕಟಿಂಗ್ ಬೇಕು ಅಂತ ಕೇಳ್ತಾರೆ. ಸಾರಿ ಫ್ರೆಂಡ್ಸ್, ನನಗೆ ಪೋಸ್ಟಲ್ಲಿ ಇದನ್ನು ಕಳಿಸ್ಲಿಕ್ಕೆ ಆಗಲ್ಲ. ನಾವು ಸಿಟಿಯಿಂದ ತುಂಬಾ ದೂರ ಇದ್ದೀವಿ. ಹಾಗಾಗಿ ಇದು ನಾವು ಹಳ್ಳಿ ಆಗಿದ್ದರಿಂದ ಇಲ್ಲಿ ನಾವು ಸಿಟಿಗೆ ಹೋಗಿ ಪೋಸ್ಟ್ ಮಾಡಬೇಕಾಗತ್ತೆ, ಕೊರಿಯರ್ ಮಾಡಬೇಕಾಗತ್ತೆ. ಹಾಗೆ ಅದು ತುಂಬ ಕಷ್ಟ ಆಗಿಬಿಡತ್ತೆ. ನೋಡಿ, ಇಷ್ಟೊಂದು ಹೂವಿನ ಗಿಡಗಳಿದ್ದವು. ಈಗ ತುಂಬ ಬೇಜಾರಾಗತ್ತೆ, ಎಲ್ಲ ಗಿಡಗಳು ಹೋಯಿತು. ನಾವು ಇಲ್ಲಿ ಈ ಅಂಗಳದಲ್ಲಿ ಕಲ್ಲು ಹಾಕಿಸಿ ಎಲ್ಲ ಮಾಡಿದ್ದೀವಲ್ಲ, ಹಾಗಾಗಿ ನಾನು ಇಲ್ಲಿಂದ ಶಿಫ್ಟ್ ಮಾಡಬೇಕಾಯ್ತು. ಆಗ ತುಂಬ ಗಿಡಗಳನ್ನು ತೆಗಿಬೇಕಾಯಿತು. ಮತ್ತು ಬಿಸಿಲಿಗೆ ನಾನು ಬೇರೆ ಕಡೆ ಇಟ್ಟಿರೋದ್ರಿಂದ ತುಂಬ ಗಿಡಗಳು ಹಾಳಾಗ್ಬಿಡ್ತು. ಹಾಗಾಗಿ ಈಗ ನನಗೆ ನೆಟ್ಕೊಳ್ಳಿಕ್ಕೆ ಕಟಿಂಗ್ ಇಲ್ಲದೆ ಇರೋ ಹಾಗಾಗಿದೆ. ಮುಂದೆ ನೋಡ್ತಾ ಹೋಗಿ, ನನ್ನ ಹತ್ರ ಈಗ ಎಷ್ಟು ಗಿಡಗಳಿಲ್ಲ, ತೋರಿಸ್ತೀನಿ ಈಗ ಎಷ್ಟು ಗಿಡ ಇದೆ ಅಂತ. ತುಂಬ ಗಿಡಗಳು ಹಾಳಾಗ್ಬಿಡ್ತು. ನೀರ್ಸೋಣೆ ಗಿಡಗಳನ್ನು ಮಳೆಯಲ್ಲಿ ಇಟ್ಕೋಬೋದಾ ಅಂತ ಒಬ್ಬರು ಕೇಳಿದರು. ಖಂಡಿತ ಇಟ್ಕೋಬೋದು. ಮಳೆಯಲ್ಲಿ ತುಂಬಾ ಚೆನ್ನಾಗಿ ಚಿಗುರುತ್ತೆ ಮತ್ತು ಕವಲುಗಳು ಒಡೆಯುತ್ತೆ, ತುಂಬ ಬುಷಿಯಾಗಿ ಬರುತ್ತೆ. ಮಳೆಗಾಲದಲ್ಲಿ ಈ ಗಿಡಗಳನ್ನು ಮಳೆಯಲ್ಲೇ ಇಡೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀರ್ಸೋಣೆ ಗಿಡಗಳು. ಹೆಸರೇ ಹೇಳೋ ಹಾಗೆ ಅದು ನೀರ್ಸೋಣೆ. ಇದಕ್ಕೆ ನೀರು ಹೆಚ್ಚಾದರೆ ಪರವಾಗಿಲ್ಲ, ಆದರೆ ಬೇಸಿಗೆಯಲ್ಲಿ ಬಿಸಿಲು ಮಾತ್ರ ಜಾಸ್ತಿ ಆಗಬಾರ್ದು ಅಷ್ಟೇ. ಎಷ್ಟು ನೆರಳಲ್ಲಿ ಇಟ್ಟರೂ ವಾತಾವರಣದಲ್ಲಿ ಹೀಟ್ ಇರುತ್ತಲ್ಲ, ಆ ಹೀಟಿಗೆ ಗಿಡ ಸತ್ತು ಹೋಗಿಬಿಡತ್ತೆ. ನಂದು ತುಂಬ ಗಿಡ ಹಾಗೆ ಆಯಿತು. ತುಂಬ ಬೇಜಾರಾಗತ್ತೆ. ಈ ಗಿಡಗಳನ್ನು ನೋಡಿ ಖುಷಿ ಪಡ್ತಾ ಇದ್ದೀನಿ ನಾನೀಗ. ಇನ್ನೂ ಹೊಸದಾಗಿ ಕಟಿಂಗನ್ನು ಬೆಳೆಸ್ಕೋಬೇಕು. ಕೆಲವು ಗಿಡಗಳಂತೂ ಸ್ವಲ್ಪನೂ ನನ್ನ ಹತ್ರ ಕಟಿಂಗ್ ವೆರೈಟಿನೇ ಇಲ್ಲ, ಹಾಗೆ ಆಗಿಬಿಟ್ಟಿದೆ. ಅವನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದರೂ ಕೂಡ ನೆರಳು ಇಲ್ಲದೇ ಇರೋ ಕಾರಣ ಬೇಸಿಗೆಯಲ್ಲಿ ತುಂಬ ಗಿಡ ಹಾಳಾಗ್ಬಿಡ್ತು. ಮತ್ತು ಇದಕ್ಕೆ ಮಳೆಗಾಲದಲ್ಲಿ ತುಂಬ ದೊಡ್ಡದಾಗಿರುವಂಥ ಹುಳುಗಳು ಬರುತ್ತೆ. ಅದಕ್ಕೆ ನಾನು ಮೊನೋಸಿಲ್ ಅಂತ ಔಷಧಿನ ಕೆಮಿಕಲ್ ಸ್ಪ್ರೇ ಮಾಡ್ತೀನಿ. ಇದು ಒಂದು ಗಿಡಕ್ಕೆ ನಾನು ಕೆಮಿಕಲ್ನ ಯೂಸ್ ಮಾಡ್ತೀನಿ, ಯಾಕಂದರೆ ಇದಕ್ಕೆ ಆರ್ಗ್ಯಾನಿಕ್ಕಾಗಿ ನಾವು ಏನೇ ಮಾಡಿದರೂ ಆ ಹುಳುಗಳು ಸಾಯಲ್ಲ. ಮತ್ತು ನಾವು ಗೋಮೂತ್ರ ಮತ್ತು ಬೆಳ್ಳುಳ್ಳಿ ನೀರು ಇದನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಈ ಹೂವುಗಳು ಹಾಳಾಗಿಬಿಡತ್ತೆ. ಸ್ವಲ್ಪ ಬಿಳಿಯಾಗಿ ಹೂವು ಉದುರು ಹೋಗಿಬಿಡತ್ತೆ. ಅದನ್ನು ನಾನು ಟ್ರೈ ಮಾಡಿ ನೋಡಿ ಅದನ್ನು ಅದು ಒಂದು ಕೆಮಿಕಲ್ನ ಯೂಸ್ ಮಾಡಿದರೆ ಗಿಡ ಏನೂ ಆಗಲ್ಲ. ಮತ್ತು ಯಾವುದೇ ಕೆಮಿಕಲ್ನ ಯೂಸ್ ಮಾಡಿದರೂ ಅದು ಹಾಳಾಗಿಬಿಡತ್ತೆ. ಅದು ಯಾವುದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ. ಬೇಕಾದರೆ ಆ ವಿಡಿಯೋ ನೋಡಿಲ್ಲ ಅಂದರೆ ಕೇಳಿ, ಮುಂದಿನ ಸಾರಿ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಈ ಮಳೆಗಾಲದಲ್ಲಿ ಸ್ವಲ್ಪ 15 ದಿವಸಕ್ಕೆ ಒಂದು ಸಾರಿ ಆಗಿ ಸ್ಪ್ರೇ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಇಲ್ಲ ಅಂದರೆ ಹಾಳಾಗಿಬಿಡತ್ತೆ. ಅಷ್ಟು ಗಿಡ ಒಂದು ದಿನ ಮರುದಿನಕ್ಕೆಲ್ಲ ಹುಳಗಳು ತಿಂದು ಬಿಟ್ಟಿರುತ್ತೆ. ಆ ರೀತಿ ಆಗತ್ತೆ. ಮತ್ತು ನಾವು ಈ ಗಿಡಗಳನ್ನು ಕಟಿಂಗಿಂದ ತುಂಬ ಈಸಿಯಾಗಿ ಬೆಳ್ಕೋಬೋದು. ಮತ್ತು ಪದೇ ಅಂದರೆ ಮತ್ತೆ ಈ ಗಿಡಗಳನ್ನು ಕಟಿಂಗನ್ನು ನೆಡ್ತಾ ಇರಬೇಕಾಗತ್ತೆ.
ಅದು ಹಳೆ ಗಿಡ ಆದ ಹಾಗೆ ಸ್ವಲ್ಪ ಕೊಳೆಯೋದು ಜಾಸ್ತಿ ಆಗುತ್ತೆ. ಹೊಸ ಗಿಡಗಳನ್ನು ಸ್ವಲ್ಪ ಸೇವ್ ಮಾಡ್ಕೋಬೋದು ಬೇಸಿಗೆಲಾದರೂ ಕೂಡ. ನೋಡಿ ಇವೆಲ್ಲ ಹೊಸ ಗಿಡ ಆಗಿತ್ತು, ಈಗ ಇಷ್ಟೇ ಗಿಡ ಇರೋದು ನನ್ನ ಹತ್ರ. ಅಷ್ಟೊಂದು ಗಿಡ ಇತ್ತಲ್ಲ, ಅದೇ ಜಾಗದಲ್ಲಿ ಇಟ್ಟಿದ್ದೀನಿ ನೋಡಿ, ಇಷ್ಟೇ ಗಿಡ ಇದೆ. ಒಂದು 10ರಿಂದ 15 ಗಿಡ ಇದೆ. ಅದರಲ್ಲಿ ಇರೋ ವೆರೈಟಿನೇ ಇದೆ, ತುಂಬ ವೆರೈಟಿ ಕೂಡ ಇಲ್ಲ. ನೋಡಿ, ನಾವು ಈ ರೀತಿ ಬೆಳೆದಿರೋವಂಥ ಕಟಿಂಗನ್ನು ತಗೊಂಡು ನೆಟ್ಕೋಬೇಕು. ನಾನು ಈಗ ನೆಟ್ಟು ತೋರಿಸ್ತೀನಿ. ನಾನು 2 ವಿಧಾನದಲ್ಲಿ ನಾನು ಇವತ್ತು ನೆಟ್ಟು ತೋರಿಸಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ಕಟಿಂಗನ್ನು ತಗೋಬೇಕು. ಸ್ವಲ್ಪ ಬೆಳೆದಿರೋವಂಥ ಕಟಿಂಗನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಮಳೆಗಾಲದಲ್ಲಿ ತುಂಬ ಈಸಿಯಾಗಿ ಯಾವುದೇ ಕಟಿಂಗನ್ನು ನೆಟ್ಟರೂ ಬರುತ್ತೆ. ಹಾಗಾಗಿ ನಾವು ಈ ಟೈಮಲ್ಲಿ ಈ ಗಿಡನ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು. ನೋಡಿ, ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಪಾಟಿಂಗ್ ಮಿಕ್ಸಲ್ಲೇ ನೆಟ್ಟು ತೋರಿಸ್ತೀನಿ. ನಾನು ಆಲ್ರೆಡಿ 2 ವಿಧಾನದಲ್ಲಿ ನೆಟ್ಟು ತೋರಿಸಿದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ. ಇವತ್ತು ನಾನು ಪಾಟಿಂಗ್ ಮಿಕ್ಸಲ್ಲೇ ಕವರಲ್ಲಿ ಹಾಕಿ ನೆಟ್ಟು ತೋರಿಸ್ತೀನಿ. ನೋಡಿ, ನಾನಿಲ್ಲಿ 10 ಇಂಚ್ ಕವರ್ ತೊಗೊಂಡಿದ್ದೀನಿ. ಈ ಕವರಲ್ಲಿ ಮುಕ್ಕಾಲು ಭಾಗ, ಅರ್ಧ ಭಾಗನ ಫೋಲ್ಡ್ ಮಾಡಿಕೊಂಡು ನೆಡ್ತೀನಿ. ಯಾಕಂದರೆ ಇಷ್ಟೊಂದು ದೊಡ್ಡ ಕವರಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬರಲ್ಲ ಗಿಡಗಳು. ಹಾಗಾಗಿ ಮತ್ತೆ ನಾವು ರಿಪಾಟಿಂಗ್ ಮಾಡಬೇಕಾದ್ರೆ ತುಂಬ ಮಣ್ಣು ವೇಸ್ಟ್ ಆಗಿಬಿಡತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ನೆಡ್ತೀನಿ. ನೀವು ಬೇಕಾದರೆ ಈ ಕಟಿಂಗನ್ನು ಕೋಕೋಪಿಟ್ಟಲ್ಲಿ ಕೂಡ ನೆಡ್ಬೋದು. ನೀರ್ಸೋಣೆ ಗಿಡಗಳಿಗೆ ನಾವು ಕೋಕೋಪಿಟ್ಟನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿದಿಟ್ಕೊಳ್ಳೋ ಅಂಥ ಪಾಟಿಂಗ್ ಮಿಕ್ಸ್ನೂ ಕೂಡ ನಾವು ಇಲ್ಲಿ ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಮಣ್ಣಿಗೆ ಗೊಬ್ಬರನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಗೊಬ್ಬರ, ಭತ್ತದ ಹೊಟ್ಟು ಮತ್ತು ಚಾಲಿಸಿಪ್ಪೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಡಿಯಾಗಿರುವಂಥ ಚಾಲಿಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕೋಕೋಪಿಟ್ ಬದಲು ಅಡಿಕೆ ಸಿಪ್ಪೆನ ಯೂಸ್ ಮಾಡ್ತೀನಿ. ತುಂಬ ಈಸಿಯಾಗಿ ನನಗೆ ಅಡಿಕೆ ಸಿಪ್ಪೆ ಸಿಗೋದ್ರಿಂದ ನಾನು ಅಡಿಕೆ ಸಿಪ್ಪೆನೇ ಹಾಕ್ತೀನಿ. ನಿಮಗೆ ಕೋಕೋಪಿಟ್ಟು ಸಿಕ್ಕರೆ ಕೋಕೋಪಿಟ್ಟನ್ನೇ ಯೂಸ್ ಮಾಡಿ. ಅಡಿಕೆ ಸಿಪ್ಪೆನ ಬಳಸೋದಾದರೂ ಕೂಡ ಇಲ್ಲಿ ಸ್ವಲ್ಪ ಲಡ್ಡಾಗಿರಬೇಕು. ಅಂದರೆ 1 ವರ್ಷ ಹಳೆಯದಾಗಿರುವಂಥ ಅಡಿಕೆ ಸಿಪ್ಪೆಯಲ್ಲಿ ತುಂಬ ಚೆನ್ನಾಗಿ ಕಟಿಂಗು ಬೇರು ಬರುತ್ತೆ. ನೋಡಿ, 2 ಅಥವಾ 3 ಗೆಣ್ಣುಗಳು ಇರೋ ಹಾಗೆ ಮಣ್ಣೊಳಗಡೆ ಹೋಗೋ ಹಾಗೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಚಿಗುರುತ್ತೆ. ಅದು ಯಾವುದಾದ್ರೂ ಗಣ್ಣಲ್ಲಿ ಬೇರು ಬರುತ್ತೆ. ಅದು ಗಣ್ಣಿಗೆ ಬೇರು ಬರೋದ್ರಿಂದ ನಾವು ಈ ಗಣ್ಣುಗಳನ್ನು ಮಣ್ಣೊಳಗಡೆ ಹಾಕಿದಾಗ ತುಂಬ ಚೆನ್ನಾಗಿ ಬೇರು ಬರುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ನೀರನ್ನು ಹಾಕಿ ಮತ್ತೆ ಪ್ರೆಸ್ ಮಾಡಿ. ಯಾಕಂದರೆ ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಲೂಸ್ ಆಗಿಬಿಡತ್ತೆ ಅದು ಮಣ್ಣು. ಹಾಗಾಗಿ ಮಣ್ಣು ಟೈಟ್ ಇದ್ದರೆ ಮಾತ್ರ ಬೇರು ಬರುತ್ತೆ, ಇಲ್ಲ ಅಂದರೆ ಲೂಸಾಗಿ ಕೊಳ್ತೋಗ್ಬಿಡತ್ತೆ. ಸ್ವಲ್ಪ ಟೈಟ್ ಆಗಬೇಕು. ನೋಡಿ, ಆ ಗೆಣ್ಣಿನಕ್ಕಿಂತ ಕೆಳಗಡೆ ಮಣ್ಣಿತ್ತು, ಹಾಗಾಗಿ ಮೇಲೆ ಸ್ವಲ್ಪ ಮತ್ತೆ ಮಣ್ಣನ್ನು ಹಾಕಿದ್ದೀನಿ ನಾನಿಲ್ಲಿ. ಹಾಕಿ ಪ್ರೆಸ್ ಮಾಡಿ, ಇದು ಬೇರು ಬರೋದ್ರೊಳಗಡೆ ನಾವು ಅದನ್ನು ಶೇಕ್ ಮಾಡಬಾರ್ದು. ಮತ್ತು ಇದು ಸಾಫ್ಟ್ ಕಟಿಂಗ್ ಆಗಿರೋದ್ರಿಂದ 3 ಅಥವಾ 4 ದಿನಕ್ಕೆ ಇದು ಬೇರು ಬಂದುಬಿಡತ್ತೆ. ನಾವು ಹಾರ್ಡಿ ಕಟಿಂಗ್ ಆದರೆ ತುಂಬ ಲೇಟ್ ಆಗುತ್ತೆ ಬೇರು ಬರೋದು. ಸಾಫ್ಟ್ ಕಟಿಂಗನ್ನು ನಾವು ಯಾವುದೇ ಕಟಿಂಗನ್ನು ತಗೊಂಡ್ರೂ ಬೇಗ ಬೇರು ಬಂದುಬಿಡತ್ತೆ. 3 ಅಥವಾ 4 ದಿನಕ್ಕೆ ಅದು ಸ್ವಲ್ಪ ತಲೆ ಎತ್ಕೊಳ್ಳುತ್ತೆ. ಆಗ ಅದು ಬೇರು ಬಂದಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ತುಂಬಾ ಗಿಡಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಕೆಳಗಡೆ ಚಾಲಿಸಿಪ್ಪೆನ ಹಾಕಿ ಅಡಿಕೆ ಸಿಪ್ಪೆನ ಹಾಕಿ ಮತ್ತೆ ಲೇಯರ್ ಮೇಲೆ ಲೇಯರ್ ಅಡಿಕೆ ಸಿಪ್ಪೆನ ಹಾಕಿ ನೆಟ್ಕೊಂಡಿದ್ದೀನಿ ಈ ಕವರಲ್ಲಿ. ಈ ರೀತಿ ನೆಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಕೋಕೋಪಿಟ್ಟನ್ನು ಈ ರೀತಿ ಕೂಡ ಮಾಡ್ಬೋದು. ತೆಂಗಿನ ನಾರನ್ನು ಬೇಕಾದರೆ ಮಧ್ಯೆ ಹಾಕ್ಕೊಳ್ಳಿ. ಇಲ್ಲ ಕೃಷಿ ತ್ಯಾಜ್ಯಗಳು, ಯಾವುದೇ ರೀತಿ ಕೃಷಿ ತ್ಯಾಜ್ಯಗಳನ್ನಾದರೂ ನೀವು ಇಲ್ಲಿ ಲೈಟ್ ವೇಟ್ ಪಾಟಿಂಗ್ ಮಿಕ್ಸಿಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಟಿಂಗನ್ನು ಇಟ್ಟು ಪ್ರೆಸ್ ಮಾಡಿ, ಮತ್ತೆ ಪ್ರೆಸ್ ಮಾಡಿ, ನೀರನ್ನು ಹಾಕಿ ಮತ್ತೆ ಪ್ರೆಸ್ ಮಾಡಬೇಕು. ಹಾಗಿದ್ರೆ ಮಾತ್ರ ಚೆನ್ನಾಗಿ ಅದು
ಗಿಡ ಬೇರು ಬರುತ್ತೆ. ನಾವು ಇದನ್ನು ಈಗ ಮತ್ತೆ ಒಂದೊಂದು ಮಳೆ ಬೀಳ್ತಾ ಇದೆಯಲ್ಲ, ಹಾಗಾಗಿ ಮತ್ತೆ ಬಿಸಿಲು ಬರೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ನೆರಳಲ್ಲೇ ಇಡ್ತೀನಿ. ತುಂಬ ನೆರಳಲ್ಲಿ ಇಡಬೇಕು. ಬಿಸಿಲು ಬರದೇ ಇರೋ ಜಾಗದಲ್ಲಿ ಇಟ್ಕೊಂಡ್ರೆ 1 ವಾರ ಅಥವಾ 2 ವಾರ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 2 ದಿನದಿಂದ ಇದೇ ಕೆಲಸ ಮಾಡ್ತಾಯಿದ್ದೀನಿ. ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ನೆಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀರ್ಸೋಣೆ ಗಿಡಗಳ ಬಗ್ಗೆ ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.